ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲದಾಗಿ ನಮ್ಮ ಜಾನ್ಸಿನ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಿನ್ನೆ ಶೋ ಅಲ್ಲಿ ನಮ್ಮ ಜಾನ್ಸಿನ್ ಅವರು ಅಫಿಷಿಯಲ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅಂಡ್ ಈಗ ಎಲ್ಲ ಔಟ್ರೇಜಸ್ ಗಳನ್ನು ಕೂಡ ಸೈಡಿಗೆ ಇಟ್ಟು ಸ್ವಲ್ಪ ನಮ್ಮ ಜಾನ್ಸಿನ್ ಅವರಿಗೆ ಯಾರ್ಯಾರು ಟ್ರಿಬ್ಯೂಟ್ ನ ಕೊಟ್ರು ಅಂತ ನೋಡೋದಾದ್ರೆ, ಜಾನ್ಸಿನ್ ಅವರಿಗೆ ಲಿಟ್ರಲಿ ಎಲ್ಲರ ಕಡೆಯಿಂದನೂ ಕೂಡ ಟ್ರಿಬ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ RCB ಅವರು ಕೂಡ ಟ್ರಿಬ್ಯೂಟ್ ನ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವರು ರಿಂಗ್ ಹಾಕೊಂಡು ಯು ಕ್ಯಾನ್ ಸಿ ಮಿ ಅಂತ ಮಾಡಿದ್ರಲ್ಲ, ಆ ಒಂದು ಫೋಟೋನ ಅಪ್ಲೋಡ್ ಮಾಡಿ ಜಾನ್ಸಿನ್ ಅವರಿಗೆ ಥ್ಯಾಂಕ್ಸ್ ನ ತಿಳಿಸಿದ್ದಾರೆ. ನಮ್ಮ ಮುಂಬೈ ಇಂಡಿಯನ್ಸ್ ಅವರು ಕೂಡ ಜಾನ್ಸಿನ್ ಅವರ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ಅಲ್ಲಿ MI ನ ಸೈಡ್ ಪ್ಲೇಟ್ ನ ಹಾಕಿ ಕೂಡ ಟ್ರಿಬ್ಯೂಟ್ ನ ಕೊಟ್ಟಿದ್ದಾರೆ. KKR ಆಗಿರಬಹುದು, ಎಲ್ಲರ ಕಡೆಯಿಂದನೂ ಕೂಡ ಟ್ರಿಬ್ಯೂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಎಲ್ಲ ಸೂಪರ್ ಸ್ಟಾರ್ಸ್ ಗಳು ಕೂಡ ಎಲ್ಲ ಪ್ರತಿಯೊಬ್ಬ ಸೂಪರ್ ಸ್ಟಾರ್ಸ್ ಗಳು ಕೂಡ ಜಾನ್ಸಿನ್ ಅವರಿಗೆ ಟ್ರಿಬ್ಯೂಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಬಟ್ ಫ್ಯಾನ್ಸ್ ಗಳು ಇಲ್ಲಿ ಇನ್ನ ಒಂದು ವಿಚಾರನ ನೋಟಿಸ್ ಮಾಡ್ತಾ ಇದ್ದಾರೆ. ಜಾನ್ಸಿನ್ ಅವರ ಲಾಸ್ಟ್ ಮಂಡೇ ನೈಟ್ ರಾಗೆ ಬಂದಂತಹ ಶೇನ್ ಮಿಕ್ಮೆನ್ ಅವರು ಇವತ್ತು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಇರಲಿಲ್ಲ ಅಂತ. ಸೊ ಶೇನ್ ಮಿಕ್ಮೆನ್ ಅವರು ಜಾನ್ಸಿನ್ ಅವರ ಲಾಸ್ಟ್ ಮಂಡೇ ನೈಟ್ ರಾ ಅಲ್ಲಿ ಪ್ರೆಸೆಂಟ್ ಆಗಿದ್ರು. ಆಡಿಯನ್ಸ್ ಮಧ್ಯೆ ನಮ್ಮ ಶೇನ್ ಮಿಕ್ಮೆನ್ ಅವರು ಕೂತ್ಕೊಂಡಿದ್ರು. ಲಿಟರಲಿ ಕ್ಯಾಮ್ರಾ ಕೂಡ ಅವರನ್ನ ಫೋಕಸ್ ಮಾಡಿರಲಿಲ್ಲ. ಅಂಡ್ ಅದಾದ್ಮೇಲೆ ನಮ್ಮ ಶೇನ್ ಮಿಕ್ಮೆನ್ ಅವರು ರಿವೀಲ್ ಮಾಡಿದ್ರು, ನಾನು ಕೂಡ ಮಂಡೇ ನೈಟ್ ರಾಗೆ ಬಂದಿದ್ದೆ, ಜಾನ್ಸಿನ್ ಅವರ ಲಾಸ್ಟ್ ಮಂಡೇ ನೈಟ್ ರಾನ ಎಂಜಾಯ್ ಮಾಡಿದೆ. ಅಂಡ್ ಈಗ ನಾನು ಕೂಡ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಬರ್ತೀನಿ ಅಂತ ನಮ್ಮ ಶೇನ್ ಮಿಕ್ಮೆನ್ ಅವರು ಹೇಳಿದ್ರು. ಅಂಡ್ ಆಗ ಪ್ರಾಬಬ್ಲಿ ಅನ್ಕೊಂಡಿದ್ದೆ WWE ಅವರು ಶೇನ್ ಮಿಕ್ಮೆನ್ ಅವ್ರನ್ನ ಅಲೌ ಮಾಡ್ತಾರೋ ಇಲ್ವೋ ಅಂತ. ಅಂಡ್ ಅದೇ ರೀತಿ ಅಲೌ ಮಾಡಿಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮಗೆ ಎಲ್ಲೂ ಕೂಡ ಶೇನ್ ಮಿಕ್ಮೆನ್ ಅವರು ನೋಡೋದಕ್ಕೆ ಸಿಗ್ಲಿಲ್ಲ. ಸೊ ಟ್ರಿಪಲ್ ಎಚ್ ಅವರು ಈಗ ಶೇನ್ ಮಿಕ್ಮೆನ್ ಅವರ ಮೇಲೂ ಕೂಡ ಸಿಕ್ಕಾಪಟ್ಟೆ ದ್ವೇಷನ ಇಟ್ಕೊಂಡಿದ್ದಾರೆ. ಅಂಡ್ ವಿನ್ಸ್ ಮಿಕ್ಮೆನ್ ಅವ್ರನ್ನು ಕೂಡ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ವಿನ್ಸ್ ಮಿಕ್ಮೆನ್ ಅವರು ಕೂಡ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಇರಲಿಲ್ಲ. ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಇರ್ಲಿಲ್ವಂತೆ. ಸೊ ವಿನ್ಸ್ ಮಿಕ್ಮೆನ್ ಹಾಗೆ ಶೇನ್ ಮಿಕ್ಮೆನ್ ಇಬ್ರನ್ನು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಕಂಪ್ಲೀಟ್ ಶೋ ಇಂದ ಹೊರಗಡೆ ಇಟ್ಟಿದ್ದಾರೆ. ಇವನ್ ಆಡಿಯನ್ಸ್ ಅಲ್ಲೂ ಕೂಡ ಅವರಿಬ್ರು ನಮಗೆ ನೋಡೋದಿಕ್ಕೆ ಸಿಗ್ಲಿಲ್ಲ. ಅದೆಂತ ದ್ವೇಷನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇನ್ನ ಆ ಒಂದು ವಿಡಿಯೋ ಪ್ಯಾಕೇಜ್ ಜಾನ್ಸಿನ್ ಅವರಿಗೆ ಟ್ರಿಬ್ಯೂಟ್ ನ ಕೊಟ್ವಲ್ಲ, ಅಲ್ಲಿ ನಮಗೆ ವಿನ್ಸ್ ಮಿಕ್ಮೆನ್ ಅವರ ಒಂದು ಕ್ಲಿಪ್ ಮಾತ್ರ ನೋಡೋದಿಕ್ಕೆ ಸಿಗುತ್ತೆ. ಅದನ್ನ ಬಿಟ್ರೆ ವಿನ್ಸ್ ಮಿಕ್ಮೆನ್ ಅವರು ಎಲ್ಲೂ ಕೂಡ ನೋಡೋದಿಕ್ಕೆ ಸಿಗ್ಲಿಲ್ಲ. ಇನ್ನು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಮಾತಾಡೋದಾದ್ರೆ, ವೈಪರ್ ರ್ಯಾಂಡಿ ಆರ್ಟನ್ ಅವರು ಕೂಡ ಶೋ ಅಲ್ಲಿ ಇರಲಿಲ್ಲ. ಆ ಒಂದು ಶೋನ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಅಟೆಂಡ್ ಮಾಡೋದಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅವರು ಈಗ ಸೌದಿ ಅರೇಬಿಯಾದಲ್ಲಿ ಇದ್ದಾರೆ. ಬಟ್ ಒಂದು ವಿಚಾರನ ಗಮನಿಸಿದ್ರ, ರೀಸೆಂಟ್ ಆಗಿ WWE ಅವರು ಜಾನ್ಸಿನ್ ಅವರಿಗೆ ಟ್ರಿಬ್ಯೂಟ್ ನ ಕೊಡ್ತಾರಲ್ಲ, ಆ ಒಂದು ವಿಡಿಯೋ ಪ್ಯಾಕೇಜ್ ಅಲ್ಲೂ ಕೂಡ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಇರಲಿಲ್ಲ. ಅಂಡ್ ನಿನ್ನೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಪ್ಲೇ ಆದಂತಹ ವಿಡಿಯೋ ಪ್ಯಾಕೇಜ್ ಅಲ್ಲೂ ಕೂಡ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಇರಲಿಲ್ಲ. ಸೊ ಟ್ರಿಪಲ್ ಎಚ್ ಅವರು ಏನಾದ್ರು ರ್ಯಾಂಡಿ ಆರ್ಟನ್ ಅವ್ರಿಗೂ ಕೂಡ ಪನಿಷ್ ನ ಕೊಡ್ತಾ ಇದಾರಾ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಗುರು. ರ್ಯಾಂಡಿ ಆರ್ಟನ್ ಆಗಿ ಜಾನ್ಸಿನ್ ಅವರ ಲೆಗಸಿ ಎಂತದ್ದು. ಸೊ ಈಗ ನೀವು ರ್ಯಾಂಡಿ ಆರ್ಟನ್ ಅವ್ರನ್ನೇ ಎಲ್ಲೂ ಕೂಡ ಫೀಚರ್ ಮಾಡ್ತಾ ಇಲ್ಲ ಅಂದ್ರೆ, ನನ್ನ ಪ್ರಕಾರ ಗಾಯ್ಸ್ ನಮ್ಮ ಟ್ರಿಪಲ್ ಎಚ್ ಅವರು ಇಲ್ಲಿ ದೊಡ್ಡದಾಗಿ ನಮ್ಮನ್ನೆಲ್ಲರನ್ನು ಕೂಡ ಬಕ್ರ ಮಾಡ್ತಾ ಇದ್ದಾರೆ. ಅವರು ತನ್ನ ಸ್ವಂತ ದ್ವೇಷನ ಈಗ ತೀರಿಸ್ಕೋತಾ ಇದ್ದಾರೆ ಅಂತ ನನಗಂತೂ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನೀವೇನ್ ಅನ್ಕೋತಿರೋ ಗೊತ್ತಿಲ್ಲ, ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ತನ್ನ ಸೂಪರ್ ಸ್ಟಾರ್ಸ್ ಗಳನ್ನ ಬೆಳೆಸೋದಕ್ಕೋಸ್ಕರ ಎಲ್ಲರನ್ನು ಕೂಡ ತುಳಿತಾ ಬರ್ತಾ ಇದ್ದಾರೆ. ಇದಂತೂ ಕಣ್ಣಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಕೂಡ ನೀವು ಟ್ರಿಪಲ್ ಎಚ್ ಅವ್ರನ್ನ ಸಪೋರ್ಟ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಆಶ್ಚರ್ಯನೇ ಪಡಬೇಕು. ಇನ್ನ ಒಂದು ಉದಾಹರಣೆನ ಕೊಡ್ಲಾ ನಾನು. ನಿಮ್ಗೆ ಗೊತ್ತಿರಬಹುದು, ವಿನ್ಸ್ ಮಿಕ್ಮೆನ್ ಅವರು ಹೊಸ ಹೊಸ ಟ್ಯಾಲೆಂಟ್ಸ್ ಗಳನ್ನ ಬೆಳೆಸೋದ್ರಲ್ಲಿ ಸಿಕ್ಕಾಪಟ್ಟೆ ಕೆಲಸನ ಮಾಡಿದ್ದಾರೆ. ಅವರು ಬ್ರಾಕ್ ಲೆಸ್ನರ್ ಅವರ ಕೈಯಲ್ಲಿ ರಾಕ್ ಅವ್ರನ್ನ ಪಿನ್ ಮಾಡಿಸಿದ್ರು, ರಾಕ್ ಅವರ ಪ್ರೈಮ್ ಟೈಮ್ ಅಲ್ಲಿ. ಅಷ್ಟೇ ಅಲ್ಲ, ಕೆವಿನ್ ಓವೆನ್ಸ್ ಅವರ ಕೈಯಲ್ಲಿ ಜಾನ್ಸಿನ್ ಅವ್ರನ್ನ ಪಿನ್ ಮಾಡಿಸಿದ್ರು, ಜಾನ್ಸಿನ್ ಅವರ ಪ್ರೈಮ್ ಟೈಮ್ ಅಲ್ಲಿ. ಈಗ ನಮ್ಮ ಟ್ರಿಪಲ್ ಎಚ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೇವ್ ಮಾಡೋದಕ್ಕೋಸ್ಕರ ಮಾತ್ರ ಕೊಬಾ ಫೇಮಿ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಮಾಡ್ತಾರೆ. ಲಿಟರಲಿ ಆ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ಒಬಾ ಫೇಮಿ ಅವರು ಗೆದ್ದಿದ್ರೆ ಒಬಾ ಫೇಮಿ ಅವರ ಲೆವೆಲ್ ಎಲ್ಗೋಗೋದು ಸ್ವಲ್ಪ ನೀವೇ ಥಿಂಕ್ ಮಾಡಿ. ಬಟ್ ಇಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಕಾಪಾಡೋದಕ್ಕೋಸ್ಕರ ಮಾತ್ರ ಆ ಒಂದು ಮ್ಯಾಚ್ ನ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಮಾಡ್ತಾರೆ. ಅವ್ರ ಪ್ರಕಾರ ಕೋಡಿ ರೋಡ್ಸ್ ಅವರ ಕತೆನೇ ಮುಗಿದ್ ಬಿಡುತ್ತೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಅನ್ಕೊಂಡಿರಬಹುದು. ಬಟ್ ಆಗ ವಿನ್ಸ್ ಮಿಕ್ಮೆನ್ ಅವರು ಮಾಡಿದಂತಹ ಕೆಲಸನೇ ಇದು. ಜಾನ್ಸಿನ್ ಅವರು ಪ್ರೈಮ್ ಅಲ್ಲಿ ಇದ್ದಾಗ ಕೆವಿನ್ ಓವೆನ್ಸ್ ಅವರು ಜಾನ್ಸಿನ್ ಅವ್ರನ್ನ ಪಿನ್ ಮಾಡ್ತಾರೆ. ಅದಕ್ಕೇನೆ ಇವತ್ತು ಕೆವಿನ್ ಓವೆನ್ಸ್ ಅವರು ಈ ಲೆವೆಲ್ಗೆ ಇರೋದು. ರಾಕ್ ಅವರು ಪ್ರೈಮ್ ಅಲ್ಲಿ ಇದ್ದಾಗ ಬ್ರಾಕ್ ಲೆಸ್ನರ್ ಅವರು ರಾಕ್ ಅವ್ರನ್ನ ಪಿನ್ ಮಾಡ್ತಾರೆ. ಅಂಡ್ ಅದಕ್ಕೋಸ್ಕರ ಬ್ರಾಕ್ ಲೆಸ್ನರ್ ಅವರ ಕರಿಯರ್ ಎಲ್ಲಿಗೆ ಹೊರಟೋಯ್ತು. ಸೊ ನೀವು ಈ ರೀತಿ ಹೊಸ ಹೊಸ ಸ್ಟಾರ್ಸ್ ಗಳನ್ನ ಬೆಳೆಸೋದ್ರ ಬದಲು ಈಗ ಈ ರೀತಿ ಸ್ಟುಪಿಡ್ ಆಗಿರ್ತಕ್ಕಂತಹ ಡಿಸಿಷನ್ ನ ತಗೊಂಡ್ರೆ ಕಂಪನಿ ಮುಂದೆ ಎಲ್ಗೋಗುತ್ತೋ ನನಗಂತೂ
ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ನಿಜವಾಗ್ಲೂ ಕೂಡ ಡಬ್ಲ್ಯೂ ಕಂಪನಿನ ಸರಿಯಾಗಿ ನಡೆಸ್ತಾ ಇಲ್ಲ. ಇದು ಎಲ್ಲರಿಗೂ ಕೂಡ ಡೈರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ. ಇನ್ನ ಬ್ಯಾಕ್ ಸ್ಟೇಜ್ ಅಟ್ಮಾಸ್ಫಿಯರ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಮುಗಿದ್ಮೇಲೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಜಾನ್ ಸಿನಾ ಅವರ ಕಡೆಯಿಂದ ಒಂದು ಸ್ಪೀಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ನಾನಂತೂ ಇದನ್ನ 100% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಜಾನ್ ಸಿನಾ ಅವರು ಒಂದು ಪ್ರೋಮೋನ ಕಟ್ ಮಾಡ್ತಾರೆ, ಎಮೋಷನಲ್ ಪ್ರೋಮೋ ಆಗಿರುತ್ತೆ ಅಂತ. ಬಟ್ ಜಾನ್ ಸಿನಾ ಅವರು ಒಂದು ಕೂಡ ಮಾತಾಡೋದಿಲ್ಲ. ಅವರು ಸೀದಾ ತನ್ನ ಶೂಸ್ ಗಳನ್ನ ಹಾಗೆ ಬ್ಯಾಂಡ್ ಗಳನ್ನ ಬಿಚ್ಚಿಟ್ಟು ಸೀದಾ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸಿ ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಬೇಜಾರಲ್ಲಿ ಇದ್ರಂತೆ. ಅಂಡ್ ಎಲ್ಲರೂ ಕೂಡ ಜಾನ್ ಸಿನಾ ಅವರಿಗೆ ಹಗ್ ಮಾಡ್ತಾ ಇದ್ರಂತೆ, ಥ್ಯಾಂಕ್ಸ್ ನ ತಿಳಿಸ್ತಾ ಇದ್ರಂತೆ. ಅಂಡ್ ಎಲ್ಲರೂ ಕೂಡ ಒಟ್ಟಿಗೆ ಜಾನ್ ಸಿನಾ ಅವರಿಗೆ ಸೆಲ್ಯೂಟ್ ಕೂಡ ಮಾಡಿದ್ರಂತೆ. ಅಂಡ್ ಒಂದು ವಿಡಿಯೋ ಕೂಡ ಹೊರಗಡೆ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಜಾನ್ ಸಿನಾ ಅವರು ತನ್ನ ವೈಫ್ ಜೊತೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಬ್ಯಾಕ್ ಸ್ಟೇಜ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ಈ ಒಂದು ಟೈಮಲ್ಲಿ ನಮ್ಮ ಜೇ ಉಸೋ ಅವರು ಅದು ಯಾವ ಬ್ರ್ಯಾಂಡ್ ನ ಹೊಡ್ಕೊಂಡು ಬಂದಿದ್ರು ಗೊತ್ತಿಲ್ಲ, ಎಣ್ಣೆ ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದಾರೆ. ಜಾನ್ ಸಿನಾ ಅವರು ಪ್ರೋಮೋ ಕಟ್ ಮಾಡಲಿಲ್ಲ, ಬಟ್ ಈಗ ನಾನು ಪ್ರೋಮೋನ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೋಗಿ ಜಾನ್ ಸಿನಾ ಅವರ ಸ್ಟ್ಯಾಚು ಇರುತ್ತಲ್ಲ ಅದಕ್ಕೆ ಡಿಚ್ಚಿನ ಹೊಡಿತಾ ಇದ್ದಾರೆ. ಜೇ ಉಸೋ ಅಂತೂ ಬೇರೆನೆ ನೆಕ್ಸ್ಟ್ ಲೆವೆಲ್ ನಶೆಲ್ ಇರ್ತಾರೆ ಗುರು. ಅದಕ್ಕೋಸ್ಕರ ಅನ್ಕೋತೀನಿ ಟ್ರಿಪಲ್ ಎಚ್ ಅವರು ಅವರನ್ನ ಮತ್ತೊಮ್ಮೆ ಟ್ಯಾಗ್ ಟೀಮ್ ಡಿವಿಷನ್ಗೆ ಹಾಕಿದ್ದು. ಏನೇ ಆಗ್ಲಿ ನಮ್ಮ ಜೇ ಉಸೋ ಅವರಂತೂ ನಿಜವಾಗ್ಲೂ ಒಂಥರ ವಿಚಿತ್ರ ಅನಿಸ್ತಾ ಇತ್ತು ಆ ಒಂದು ಟೈಮಲ್ಲಿ ಆ ರೀತಿ ಆಡಿದ್ದು. ಬರೀ ನಮ್ಮ ಜೇ ಉಸೋ ಅವರು ಮಾತ್ರ ಆ ರೀತಿ ರಿಯಾಕ್ಷನ್ ಕೊಟ್ಟಿಲ್ಲ, ನಮ್ಮ ಟ್ರಿಪಲ್ ಎಚ್ ಅವರ ರಿಯಾಕ್ಷನ್ ಕೂಡ ಸಿಕ್ಕಾಪಟ್ಟೆ ಕ್ರೀಪಿ ಆಗಿತ್ತು. ಯಾಕಂದ್ರೆ ಅವರ ನಗು ಒಂದ್ ರೀತಿ ವ್ಯಂಗ್ಯ ತರಿಸೋ ರೀತಿ ಇತ್ತು. ಇದ್ರ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಬಟ್ ಇನ್ನ ಒಂದು ಸಿಕ್ತಿರ್ತಕ್ಕಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ, ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಗಂತರ್ ಅವರಿಗೆ ಟ್ಯಾಪ್ ಔಟ್ ಮಾಡಬೇಕಾದ್ರೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರ ಮೊಕ್ಕದಲ್ಲಿ ನಗು ಇತ್ತಂತೆ. ಲಿಟ್ರಲಿ ಅವರ ಮೊಕ್ಕದಲ್ಲಿ ನಗು ಇತ್ತಂತೆ ಗುರು. ನನಗಂತೂ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಕಂಪನಿಯ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ನ ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಡೀತಾ ಇದೆ, ಸ್ವಲ್ಪನೂ ಕೂಡ ನೀವು ಭಾವುಕರಾಗ್ದಲೆ ನಗಾಡ್ಕೊಂಡು ಕೂತಿದಿರಲ್ಲ, ಮ್ಯಾಚ್ ನ ಎಂಡಿಂಗು ಈ ರೀತಿ ಆಯ್ತು ಅಂತ. ಈ ಒಂದು ಗುಣಕ್ಕೆ ಏನ್ ಹೇಳ್ಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ರಿಪೋರ್ಟ್ಸ್ ಗಳು ಬರ್ತಿರೋ ಪ್ರಕಾರ ಜಾನ್ ಸಿನಾ ಅವರು ಟ್ಯಾಪ್ ಔಟ್ ಮಾಡಬೇಕಾದ್ರೆ ಬ್ಯಾಕ್ ಸ್ಟೇಜ್ ಗೊರಿಲ್ಲಾ ಪೊಸಿಷನ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಸ್ಮೈಲ್ ಮಾಡ್ತಾ ಇದ್ರಂತೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಮ್ಮ ಜಾನ್ ಸಿನಾ ಅವರು ರಿಟೈರ್ಡ್ ಆಗಿರೋದು ಯಾರಿಗೆ ಎಷ್ಟು ಖುಷಿ ತರಿಸಿದೆಯೋ, ಯಾರಿಗೆ ಎಷ್ಟು ಬೇಜಾರು ತರಿಸಿದೆಯೋ ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮ ಕೋಡಿ ರೋಡ್ಸ್ ಅವ್ರಿಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಅವರು ಪ್ರೋಮೋನು ಕೂಡ ಕಟ್ ಮಾಡ್ತಾರೆ, ಅಳ್ಕೊಂಡು ಕಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಜಾನ್ ಸಿನಾ ಹಾಗೆ ಎಲ್ಲಾ ಸೂಪರ್ ಸ್ಟಾರ್ಸ್ ಗಳು ಕೂಡ ಹೋಗಾದ್ಮೇಲೆ ಸ್ವಲ್ಪ ಹೊತ್ತು ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವರ ಶೂಸ್ ಗಳನ್ನೇ ನೋಡ್ಕೊಂಡು ನಿಂತಿರ್ತಾರೆ. ಅಂಡ್ ಆ ಶೂಸ್ ಗಳಿಗೆ ಸೆಲ್ಯೂಟ್ ನ ಹೊಡಿತಾ ಇರ್ತಾರೆ. ಯಾಕಂದ್ರೆ ಕೋಡಿ ರೋಡ್ಸ್ ಅವರ ತಲೆ ಮೇಲೆ ಈಗ ಡಬ್ಲ್ಯೂ ಜವಾಬ್ದಾರಿ ಬಂದು ಇಳಿದಿದೆ. ಡಬ್ಲ್ಯೂ ಎಲ್ಲಾ ಬಾರನ್ನು ಕೂಡ ಈಗ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವರ ಮೇಲೆನೆ ಒರೆಸಿದ್ದಾರೆ ಅಂತಾನೆ ಹೇಳ್ಬೇಕು. ಸೊ ಈಗ ಕೋಡಿ ರೋಡ್ಸ್ ಅವರೇ ಡಬ್ಲ್ಯೂ ನ ನಡೆಸ್ಕೊಂಡು ಹೋಗ್ಬೇಕು. ಅದನ್ನ ಅವರು ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಜಾನ್ ಸಿನಾ ಅವರು ಈಗ ಡಬ್ಲ್ಯೂ ಅಲ್ಲಿ ಇಲ್ಲ. ಅಂಡ್ ಈಗ ಡಬ್ಲ್ಯೂ ಎಲ್ಲಾ ಜವಾಬ್ದಾರಿ ಕೋಡಿ ರೋಡ್ಸ್ ಅವರ ತಲೆ ಮೇಲೆ ಇದೆ. ಅಂಡ್ ಅದಕ್ಕೋಸ್ಕರ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸಿಕ್ಕಾಪಟ್ಟಿ ಎಮೋಷನಲ್ ಕೂಡ ಆಗ್ತಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಕೂಡ ನಮ್ಮ ಜಾನ್ ಸಿನಾ ಅವರ ಬಗ್ಗೆನೇ. ಜಾನ್ ಸಿನಾ ಅವರ ಕಥೆ ಏನೋ ಡಬ್ಲ್ಯೂ ಕಂಪನಿಯಲ್ಲಿ ಈಗ ಎಂಡ್ ಆಗಿದೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ನಮ್ಮ ಜಾನ್ ಸಿನಾ ಅವ್ರನ್ನ ತನ್ನ ವೆಬ್ಸೈಟ್ ಅಲ್ಲಿ ಸೂಪರ್ ಸ್ಟಾರ್ಸ್ ಗಳ ರಾಸ್ಟರ್ ಲಿಸ್ಟ್ ಅಲ್ಲಿ ಅಲ್ಯೂಮಿನಿಯಂ ಸೆಕ್ಷನ್ ಗೆ ಹಾಕಿದ್ದಾರೆ ಅಂತಾನೆ ಹೇಳ್ಬೇಕು. ಸೊ ಈ ಒಂದು ಸೆಕ್ಷನ್ ಅಲ್ಲಿ ಡಬ್ಲ್ಯೂ ಅಲ್ಲಿ ಈಗ ಇಲ್ಲದೆ ಇರತಕ್ಕಂತಹ ಸೂಪರ್ ಸ್ಟಾರ್ಸ್ ಗಳು, ಹಾಗೆ ಈಗಾಗಲೇ ರಿಟೈರ್ಡ್ ಆಗಿರ್ತಕ್ಕಂತಹ ಸೂಪರ್ ಸ್ಟಾರ್ಸ್ ಗಳು ಇದ್ದಾರೆ. ಅಂಡ್ ಈಗ ಆ ಒಂದು ಅಲ್ಯೂಮಿನಿಯಂ ಸೆಕ್ಷನ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಕೂಡ ಆಡ್ ಆಗಿದ್ದಾರೆ. ಅಂಡ್ ಇಷ್ಟೇ ಅಲ್ಲ, ನಮ್ಮ ಜಾನ್ ಸಿನಾ ಅವರು ತನ್ನ ಇಡೀ ಕರಿಯರ್ ಅಲ್ಲಿ 4 ಸೂಪರ್ ಸ್ಟಾರ್ಸ್ ಗಳ ಮೇಲೆ ಟ್ಯಾಪ್ ಔಟ್ ಮಾಡಿದ್ದಾರೆ. ಕ್ರಿಸ್ ಜೆರಿಕೋ ಅವರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಜಾನ್ ಸಿನಾ ಅವರ ಮೇಲೆ ಟ್ಯಾಪ್ ಔಟ್ ಮಾಡಿಸಿದ್ರು. ಅಂಡ್ ಕರ್ಟ್ ಆಂಗಲ್ ಅವರು ಕೂಡ ಎರಡೆರಡು ಬಾರಿ ಜಾನ್ ಸಿನಾ ಅವರ ಕೈಯಲ್ಲಿ ಟ್ಯಾಪ್ ಔಟ್ ಮಾಡಿಸಿದ್ದಾರೆ. ಕ್ರಿಸ್ ಬೆನಾಯ್ಟ್ ಅವರು ಕೂಡ ಜಾನ್ ಸಿನಾ ಅವರ ಕೈಯಲ್ಲಿ ಟ್ಯಾಪ್ ಔಟ್ ಮಾಡಿಸಿದ್ರು. ಅಂಡ್ ಈಗ ಗಂತರ್ ಅವರು ಕೂಡ ಜಾನ್ ಸಿನಾ ಅವರ ಕೈಯಲ್ಲಿ ಟ್ಯಾಪ್ ಔಟ್ ಮಾಡಿಸಿದ್ದಾರೆ. ಸೊ ಈ 4 ಸೂಪರ್ ಸ್ಟಾರ್ಸ್ ಗಳು ಜಾನ್ ಸಿನಾ ಅವ್ರನ್ನ ತನ್ನ ಕರಿಯರ್ ಅಲ್ಲಿ ಟ್ಯಾಪ್ ಔಟ್ ಮಾಡಿಸಿದ್ರು ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ, ನಮ್ಮ ಜಾನ್ ಸಿನಾ ಅವರ ಕರಿಯರ್ ನ ಸ್ವಲ್ಪ ನಾವು ಗಮನಿಸೋದಾದ್ರೆ ಜಾನ್ ಸಿನಾ ಅವರು 17 ಟೈಮ್ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ, 5 ಟೈಮ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ, 1 ಟೈಮ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ, 4 ಟೈಮ್ ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದ್ದಾರೆ, 2 ಟೈಮ್ ರಾಯಲ್ ರಂಬಲ್ ವಿನ್ನರ್ ಆಗಿದ್ದಾರೆ, 1 ಟೈಮ್ ಮನಿ ಇನ್ ದ ಬ್ಯಾಂಕ್ ವಿನ್ನರ್ ಆಗಿದ್ದಾರೆ. ಅಂಡ್ ನಮ್ಮ ಜಾನ್ ಸಿನಾ ಅವರು 726 ಟೆಲಿವೈಸ್ಡ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ರು ನೆನ್ನೆಗೆ ಸೇರಿಸಿದ್ರೆ. ಅಂಡ್ ಅವರು 2002 ಜೂನ್ 27ನೇ ತಾರೀಕು ಡಬ್ಲ್ಯೂ ಅಲ್ಲಿ ಡೆಬ್ಯೂನ ಮಾಡಿದ್ರು. ಅಂಡ್ ಅದನ್ನ ನಾವು ಡೇಸ್ಗೆ ಕನ್ವರ್ಟ್ ಮಾಡಿದ್ರೆ 8570 ದಿನ ನಮ್ಮ ಜಾನ್ ಸಿನಾ ಅವರು ಡಬ್ಲ್ಯೂ ಸೂಪರ್ ಸ್ಟಾರ್ ಆಗಿ
ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಆ ಒಂದು ಡೇ ನಿನ್ನೆ ಎಂಡ್ ಆಗಿದೆ. ಅಂಡ್ ನಿಜವಾಗ್ಲೂ ಕೂಡ ಬೇಜಾರಾಗಿದೆ. ಅಂಡ್ ಇನ್ನ ಒಂದು ರೆಕಾರ್ಡ್ ಏನಪ್ಪಾ ಅಂದ್ರೆ 2025ರಲ್ಲಿ ಬಂದಿರತಕ್ಕಂತಹ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ಕಂಪೀಟ್ ಮಾಡಿದ್ದಾರೆ. ಅಂಡ್ ಈ ರೀತಿ ನಮ್ಮ ಜಾನ್ ಸಿನಾ ಅವರು ರೆಕಾರ್ಡ್ ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸೊ ಫೈನಲಿ ಇನ್ನೊಮ್ಮೆ ಜಾನ್ ಸಿನಾ ಅವರಿಗೆ ಥ್ಯಾಂಕ್ಸ್ ನ ತಿಳಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಾಳೆ ಮಂಡೇ ನೈಟ್ ರಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಂಡ್ ಇನ್ನೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಗಳಿದೆ, ಅದನ್ನೆಲ್ಲದನ್ನು ಕೂಡ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.